ಲೋ ಮಗ, ನಿನ್ ಮಾತು ಕೇಳ್ಕೊಂಡು ನಮ್ಮ ಹುಡುಗಿನ 2 ದಿನದಿಂದ ಅವಾಯ್ಡ್ ಮಾಡಿದೆ. ಇವಾಗ ಅಚಾನಕ್ ಆಗಿ ಸಿಕ್ಕೋದ್ಲು ಕಣೋ. ನೀನ್ ಹೇಳಿದ ತಲೆಯಲ್ಲಿ ಇಟ್ಕೊಂಡು ಬಿಲ್ಡಪ್ ಗಿಂತ ಒಂದು ಡೈಲಾಗ್ ಹೊಡೆದೆ. ಬೇಜಾರ್ ಮಾಡ್ಕೊಟ್ಟದ್ಲೇ. ಹೌದಾ ಮಗ, ನನ್ನ ಹತ್ರ ಇನ್ನೊಂದು ಐಡಿಯಾ ಇದೆ. ಮಗನೇ ಸೈಲೆಂಟ್ ಆಗಿದ್ರೆ ಸರಿ. ಇವಾಗ ನನ್ ಲವ್ನ ನಾನು ಹೆಂಗೋ ಟ್ರ್ಯಾಕ್ ತಗೋ ಬರ್ತಿದ್ದೆ. ನಿನ್ ಮಾತು ಕೇಳ್ಕೊಂಡು ಎಲ್ಲ ಇಟ್ಬಿಟ್ಟೋಯ್ತು. ಅಲ್ಲ ಮಗ, ನಿನ್ನ ನಂಬಿದ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ನಾನೇ ಏನೋ ಒಂದು ಮಾಡ್ತೀನಿ. ಏ ರಾಮ್, ಏನೇ ಅವನ್ ಹಾಗ್ ಮಾತಾಡ್ದ? ಶ್ರುತಿ, ಅವನೇನೆ ಹಾಗ್ ಮಾತಾಡ್ದ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಕಣೆ. ರಾಣಿ, ನನ್ಗೆ ಯಾಕೋ ನೀನ್ ಹೇಳ್ದಾಗೆ ಅವ್ನ್ ಬೇರೆ ಹುಡ್ಗಿನ್ ಹುಡ್ಕೊಂಡು ಹೋಗಿದಾನ ಅನ್ಸ್ತಾ ಇದೆ ಕಣೆ. ಇಲ್ಲ ಅಂದ್ರೆ ಅವನ್ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿರ್ಲಿಲ್ಲ. ಏನಪ್ಪ ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾಳೆ. ಹಿಂಗಪ್ಪ ಮಾತಾಡ್ಸೋದು ಇವಳನ್ನ. ಆಗಿದ್ದಾಗ್ಲಿ ಹೋಗಿ ಮಾತಾಡ್ಸೇ ಬಿಡೋಣ. ಶ್ರುತಿ, ಏನು